ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಎಸ್ ಅಕಾಡೆಮಿ. ಇವತ್ತಿನ ಡಿಸ್ಕಷನಲ್ಲಿ ನಾವು ಕರೆಂಟ್ ಅಫೇರ್ಸ್ನಲ್ಲಿ ಬರುವಂತಹ ವಿಷನ್ ಮ್ಯಾಗಝಿನ್ನ ಆಗಸ್ಟ್ ತಿಂಗಳ 2023 ಆಗಸ್ಟ್ ತಿಂಗಳ ಮುಂದಿನ ಟಾಪಿಕ್ಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸೋಷಿಯಲ್ ಇಶ್ಯೂಸ್ ಅಂತ ಬರುತ್ತೆ. ನೋಡಿ, ಸೋಷಿಯಲ್ ಇಶ್ಯೂಸ್ ಅಂತ ಬಂದಾಗ ಇದು GS1ನಲ್ಲಿ ಬರುವಂತಹ ಮೇನ್ಸ್ ಟಾಪಿಕ್. ಹಾಗಾಗಿ ಇಲ್ಲಿ ಜಾಸ್ತಿ ಪ್ರಿಲಿಮ್ಸ್ ರಿಲೇಟೆಡ್ ಕಂಟೆಂಟ್ ಇರೋದು ತುಂಬ ಕಡಿಮೆ, ಅದು ನಿಮಗೆ ಗೊತ್ತಿರಬೇಕು. ನೋಡೋಣ, ಒಂದು ಏನಾದರೂ ಪಾಯಿಂಟ್ ಕೊಟ್ಟಿದ್ದಾರಾ ಸರ್ಕಾರದವರು ಹೊಸದಾಗಿ ಏನಾದರೂ ತಂದಿರುವಂಥ ಯೋಜನೆಗಳ ಬಗ್ಗೆ ಅಂತ ನೋಡಿದಾಗ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ NRF ಆ್ಯಕ್ಟ್ 2023. ಓಕೆ, ರೀಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗ್ರಾಂಟೆಡ್ ಅಸೆಂಟ್ ಟು ದ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಿಲ್. ಇದಕ್ಕೆ ಸಹಿ ಹಾಕಿದಾರಂತ ಪ್ರೆಸಿಡೆಂಟ್ ಅವರು. ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಮಂಡನೆಯಾಗಿ ಒಪ್ಪಿಗೆ ಪಡೆದಾಗ ಅದು ಮಸೂದೆ ಆಗುತ್ತೆ. ಓಕೆ, ಮಸೂದೆ ಆದ ನಂತರ ಅದಕ್ಕೆ ರಾಷ್ಟ್ರಪತಿಗಳು ಸಹಿ ಹಾಕಿದ ನಂತರ ಅದು ಕಾಯ್ದೆ ಆಗುತ್ತೆ. ಓಕೆ, ಅದು ನಿಮಗೆ ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಬಿಲ್ ಇದ್ದದ್ದು ಕಾಯ್ದೆ ಯಾವಾಗ ಆಗುತ್ತಂತ ಅಂದರೆ ರಾಷ್ಟ್ರಪತಿಗಳ ಸಹಿ ನಂತರ. ಹಾಗಾದರೆ ಅದರಲ್ಲಿ ಏನೇನು ಮಾಡೋರಿದ್ದಾರೆ ಅಂತ ಅಂದರೆ, ಫಂಡ್ ಅಂದರೆ ಏನು, ದೇಣಿಗೆ ಕೊಡೋರಿದ್ದಾರೆ. ಯಾವುದಕ್ಕೆ? ರಿಸರ್ಚ್ ಆ್ಯಂಡ್ ಇನೋವೇಷನ್ಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗು, ಇವಕ್ಕೆಲ್ಲ ಕೂಡ ಏನು ಮಾಡೋರಿದ್ದಾರೆ, ಸರ್ಕಾರದವರು ಅದರದೇ ಆದಂಥ ಒಂದು ಫಂಡನ್ನು ಪ್ರತ್ಯೇಕವಾಗಿ ಇಡೋರಿದ್ದಾರೆ. ಇದರಿಂದ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಸ್ವಲ್ಪ ಸಂಶೋಧನೆಗಳೆಲ್ಲ ಹೆಚ್ಚಿಗೆ ಆಗುತ್ತೆ. ಸೊ ಗವರ್ನಿಂಗ್ ಬಾಡಿ ಯಾವುದಿದೆ ಅಂತ ನೋಡಿದಾಗ ಹೇಗಿರುತ್ತೆ ಅಂತ ನೋಡಿದಾಗ, ಇದರ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಪ್ರೆಸಿಡೆಂಟ್ ಇದರ ಯಾರಾಗಿರ್ತಾರೆ? ಪ್ರೈಮ್ ಮಿನಿಸ್ಟರು, ಪ್ರಧಾನಮಂತ್ರಿಗಳಾಗಿರ್ತಾರೆ. ಎಕ್ಸ್ ಆಫೀಸು ಅಂತ ಬರ್ತಿದ್ದಾರೆ ನೋಡಿ. ಎಕ್ಸ್ ಆಫೀಸು ಅಂತಂದ್ರೇನು? ಇವ್ರನ್ನ ಯಾರೂ ನೇಮಕ ಮಾಡಲ್ಲ, ಇವರು ಡೈರೆಕ್ಟ್ ಆಟೋಮೆಟಿಕ್ ಆಗಿ, ಈಗ ಒಂದು NRF ಅಂತ ಇದೆ ಅಂತ ಅಂದ ತಕ್ಷಣ ಇದಕ್ಕೆ ಶಾಶ್ವತವಾಗಿ ಪ್ರಧಾನಮಂತ್ರಿಗಳೇ, ಯಾರು ಇರ್ತಾರೆ ಪ್ರಧಾನಮಂತ್ರಿಗಳು ಅವರಾಗಿರ್ತಾರೆ. ನೆಕ್ಸ್ಟ್ ಯಾವ ಪ್ರಧಾನಮಂತ್ರಿಗಳು ಬರ್ತಾರೆ ಅವರೇ ಅಧ್ಯಕ್ಷರಾಗ್ತಾರೆ, ಅದರದ್ದು ಆ ರೀತಿ. ಸೊ ಅಂದರೆ ಪದೇ 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 ಬೇರೆಯವ್ರನ್ನ ನೇಮಕ ಮಾಡೋದಿಲ್ಲ ಅಂತ ಅರ್ಥ ಇದರದ್ದು. ಇನ್ನು ವೈಸ್ ಪ್ರೆಸಿಡೆಂಟ್ಸ್ ಯಾರು ಇರ್ತಾರೆ ಅಂತ ನೋಡಿದಾಗ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಯೂನಿಯನ್ ಮಿನಿಸ್ಟ್ರು ಇರ್ತಾರೆ. ಎಜುಕೇಷನ್ನ ಯೂನಿಯನ್ ಮಿನಿಸ್ಟ್ರು ಕೂಡ ಎಕ್ಸ್ ಆಫೀಸು ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇನ್ನು ಈ ಕೆಲಸದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ತಜ್ಞರನ್ನು ಸದಸ್ಯರನ್ನಾಗಿ ನೇಮಿಸಲಾಗುತ್ತೆ. ಇಷ್ಟು ಗೊತ್ತಿರಲಿ. ಯಾವ ಮಾದರಿಯಲ್ಲಿ ಅನುಸಂಧಾನ NRF ಅನ್ನು ಭಾರತದಲ್ಲಿ ಆರಂಭ ಮಾಡಲಾಗಿದೆ ಅಂತ ಅಂದರೆ, ಅಮೇರಿಕಾದವರ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ನ ಆಧಾರದಲ್ಲಿ, US ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಧಾರದಲ್ಲಿ. ಏನಿದು ಅನುಸಂಧಾನ NRF ಅಂದರೆ, ಅದೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅನ್ವೇಷಣೆ ಕೈಗೊಳ್ಳೋಕ್ಕೆ ಒಂದು ಸ್ವಲ್ಪ ದೇಣಿಗೆಯನ್ನು ಅಥವಾ ದುಡ್ಡನ್ನು ಸರ್ಕಾರದವರು ತೆಗೆದಿಡ್ತಾ ಇದ್ದಾರೆ. ಅದೇ ನೆಕ್ಸ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸ್ಕೂಲ್ ಎಜುಕೇಷನ್ ಅಂತ ನೋಡಿದಾಗ, ಇದರಲ್ಲಿ ಇತ್ತೀಚೆಗೆ ಸರ್ಕಾರದವರು 2020ರಲ್ಲಿ ಹೊಸ ಎಜುಕೇಷನ್ ಪಾಲಿಸಿಯನ್ನು ತಂದಿದ್ರು, ಅದೆಲ್ಲ ನಿಮಗೆ ಗೊತ್ತಿದೆ. ಅದರಲ್ಲಿ ಅವರು 5+3+3+4 ಅನ್ನುವಂಥ ಒಂದು ಮಾದರಿಯನ್ನು ಫಾಲೋ ಮಾಡ್ತಾರೆ. ಕಸ್ತೂರಿ ರಂಗನ್ ಅವರ ಸಮಿತಿಯ ವರದಿ ಪ್ರಕಾರ ಈ ಕೆಲಸವನ್ನು ಮಾಡಿದರು. ಇಲ್ಲಿ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವುದು 5 ವರ್ಷ ಯಾವ ರೀತಿ ಅಂತ ಫೌಂಡೇಶನ್ ಅಂತ ನೋಡಿದಾಗ, 3 ವರ್ಷ ಅಂಗನವಾಡಿ, 2 ವರ್ಷ 1ನೇ ತರಗತಿ ಮತ್ತು 2ನೇ ತರಗತಿ. ಓಕೆ, ಸೊ ಇದು 5 ವರ್ಷ ಆಯಿತು. ಇಲ್ಲಿ 3ನೇ ತರಗತಿಯಿಂದ 5ನೇ ತರಗತಿವರೆಗೂ 3 ವರ್ಷ, 6ರಿಂದ 8ನೇ ತರಗತಿವರೆಗೂ 3 ವರ್ಷ, ಆಮೇಲೆ 9ರಿಂದ 12 4 ವರ್ಷ. ಸೊ ಈ ರೀತಿಯವರು ಮಾಡ್ಕೊಂಡಿದ್ರು. ಸರಿ, ಇನ್ನು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ ಇದೆ, NSAP ಅಂತ. ಇದರ ಬಗ್ಗೆ ನೋಡೋದಾದರೆ, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅನ್ನೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸ್ಪಾನ್ಸರ್ಡ್ ಅಂದರೆ ಏನು? ಅರ್ಧ ದುಡ್ಡು ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ರಾಜ್ಯ ಸರ್ಕಾರ ಕೊಡುತ್ತೆ. ಇದು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಸರ್ಕಾರದ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಆರ್ಟಿಕಲ್ 41ರ ಅಡಿಯಲ್ಲಿ ಇದನ್ನು ಮಾಡಲಾಗಿದೆ. ಓಕೆ, ಅಂದರೆ ಪಬ್ಲಿಕ್ ಅಸಿಸ್ಟೆನ್ಸ್, ಸಾರ್ವಜನಿಕ ಸಹಕಾರ ಸೇವೆನ ಸರ್ಕಾರಗಳು ಮಾಡುತ್ತೆ ಆರ್ಟಿಕಲ್ 41ರ ಅಡಿಯಲ್ಲಿ. ಹಾಗಾದರೆ ಇದಕ್ಕೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ಯಾರ್ಯಾರಿಗೆ ಬೆನಿಫಿಟ್ ಸಿಗುತ್ತೆ, ಯಾವ ಪ್ರಕಾರ ಅಂತ ಅಂದರೆ, ಜನಗಣತಿಯ ಆಧಾರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಕೊಡಲಾಗುತ್ತೆ. 2011ರ ಜನಗಣತಿಯನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾದರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಡಿ ಸರ್ ಅಂತ ನೋಡಿದ್ರೆ, ಇಂದಿರಾ ಗಾಂಧಿಯ
ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇದೆ. ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಆರಂಭ ಮಾಡಲಾಗಿರುವಂತಹ ಒಂದು ಪೆನ್ಷನ್ ಸ್ಕೀಮ್ ಇದೆ. ಆಮೇಲೆ ವಿಧವಾ ವೇತನ ಇದೆ. ಹಾಗೆಯೇ ಅಂಗವೈಕಲ್ಯ ಅಥವಾ ವಿಕಲಾಂಗಚೇತನರಿಗೂ ಕೂಡ ಸರ್ಕಾರದಿಂದ ಪೆನ್ಷನ್ಗಳನ್ನು, ಮಾಸಾಶನಗಳನ್ನು ಕೊಡಲಾಗುತ್ತೆ. ಹಾಗೆಯೇ ಆಯುಷ್ಮಾನ್ ಭಾರತದ ಬಗ್ಗೆ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಹೇಳಿ. ರೀಸೆಂಟ್ಲಿ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅವ್ರು ಏನು ಮಾಡಿದ್ರು, ಒಂದು ರಿಪೋರ್ಟನ್ನು ಕೊಟ್ಟರು. ಯಾವುದರ ಮೇಲೆ? ಈ ಆಯುಷ್ಮಾನ್ ಭಾರತ್ ಯೋಜನೆ ಹೇಗೆ ನಡೀತಾ ಇದೆ ಅಂತ. ಈ ರಿಪೋರ್ಟನ್ನು ಯಾರಿಗೆ ಅವ್ರು ಕೊಟ್ಟಿದ್ದಾರೆ ಅಂತ ಅಂದರೆ ಪ್ರೆಸಿಡೆಂಟ್ ಅವರಿಗೆ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳಿಗೆಲ್ಲ. ಆರ್ಟಿಕಲ್ 151 ಅಡಿಯಲ್ಲಿ. ಓಕೆ, ಸೊ ಹಾಗಾದರೆ ಈ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಇದು ಯಾವ ರೀತಿಯದ್ದು ಅಂತ ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ 100% ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡಲ್ಲ, 60% ಅದು ಕೊಡುತ್ತೆ, ರಾಜ್ಯ ಸರ್ಕಾರಗಳು 40% ಕೊಡುತ್ತೆ. ಇನ್ನು ಈಶಾನ್ಯ ವಲಯದ ರಾಜ್ಯಗಳಿದ್ರೆ ಅಲ್ಲಿ 90% ಕೇಂದ್ರ ಸರ್ಕಾರ, 10% ಆ ರಾಜ್ಯಗಳು ಕೊಡುತ್ತೆ. ಈ ರೀತಿ ಕೆಲಸ ನಡೀತಾ ಇರುತ್ತೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಬರುತ್ತೆ. ಇದರ ಪರ್ಪಸ್ ಏನು ಅಂತ ನೋಡಿದಾಗ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇದರ ಉದ್ದೇಶ ಆಗಿದೆ. ಬ್ಯಾಕ್ಗ್ರೌಂಡ್, ಇದು ನ್ಯಾಷನಲ್ ಹೆಲ್ತ್ ಪಾಲಿಸಿ 2017ರಲ್ಲಿ ಇದನ್ನು ಆರಂಭ ಮಾಡೋಕ್ಕೆ ಹೇಳಲಾಗಿತ್ತು. 2018ರಲ್ಲಿ ಇದು ಜಾರಿಗೆ ಬಂತು. ಇದರ 2 ಕಾಂಪೊನೆಂಟ್ಗಳು ಅಂತ ನೋಡಿದಾಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ಆರಂಭ ಮಾಡೋದಾಗಿ ಹೇಳಿದರು. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಕೂಡ ಇದರ ಅಡಿಯಲ್ಲಿ ಆರಂಭ ಮಾಡಲಾಗಿತ್ತು. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಟ್ರೈಬಲ್ ಹೆಲ್ತ್ ಬಗ್ಗೆ ಇದೆ, ಬುಡಕಟ್ಟು ಸಮುದಾಯ ಕುಟುಂಬಗಳ ಆರೋಗ್ಯದ ಬಗ್ಗೆ. ಇಲ್ಲಿ ನೆನಪಿಡಬೇಕಾಗಿರುವಂಥ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ. ಸಾಮಾನ್ಯವಾಗಿ ಲಿಂಗಾನುಪಾತ ಅಂತ ನೋಡ್ತೀವಿ ನಾವು. ಲಿಂಗಾನುಪಾತದಲ್ಲಿ 1000 ಪುರುಷರಿಗೆ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತ ಚೆಕ್ ಮಾಡ್ತೀವಿ ಅಲ್ವಾ. ಸೊ ನಮ್ಮ ದೇಶದಲ್ಲಿ 943 ಹೆಣ್ಮಕ್ಳಿದ್ದಾರೆ 1000 ಪುರುಷರಿಗೆ, ಅಂದರೆ ಒಂದೇ ವಯಸ್ಸಿನವರು. ಆದರೆ ಬುಡಕಟ್ಟು ಸಮುದಾಯದಲ್ಲಿ 1000 ಪುರುಷರಿಗೆ 990 ಹೆಣ್ಮಕ್ಳಿದ್ದಾರೆ. ಇದರ ಅರ್ಥ ಏನು ತೋರಿಸುತ್ತಂದರೆ ಅಲ್ಲಿ ಲಿಂಗಾನುಪಾತ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ, ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು. ಇನ್ನು STಗಳ ಬಗ್ಗೆ ನಾವು ನೋಡೋದಾದರೆ ಆರ್ಟಿಕಲ್ 342ರಲ್ಲಿ ST ಅಂದರೆ ಯಾರು ಅಂತ ಕೊಡಲಾಗಿದೆ. ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ಯಾರಂತ. ಭಾರತದಲ್ಲಿ ಇವರ ಜನಸಂಖ್ಯೆ ಸುಮಾರು ಒಂದು 8.6% ಇದೆ. ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚಿದ್ದಾರೆ, 94% ಇವರು ಶೆಡ್ಯೂಲ್ಡ್ ಕಾಸ್ಟ್ಗಳಿದ್ದಾರೆ. ನೆಕ್ಸ್ಟ್ ಮಿಜೋರಾಂನಲ್ಲಿ ಜನಸಂಖ್ಯೆ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಸಮುದಾಯದ ಜನ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಹಾಗೆಯೇ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಡಿಯಲ್ಲಿ ಇವರ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಬಗೆಹರಿಸುತ್ತೆ. ಪ್ರಿಲಿಮ್ಸಲ್ಲಿ ಒಂದು ಸಾರಿ ಕೇಳಿದ್ರು ಹಿಂದೆ. ಓಕೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬಗ್ಗೆ ಪ್ರಶ್ನೆ ಬಂದಿತ್ತು, ಉತ್ತರನೇ ಅದೇ ಆಗಿತ್ತು. ಹಾಗೆಯೇ ಡ್ರಗ್ ಅಬ್ಯೂಸ್ ಇನ್ ಇಂಡಿಯಾ ಅಂತ ಬಂದರೆ, ಅಂದರೆ ಡ್ರಗ್ಸ್ ಅಂದರೆ ಈ ಔಷಧಿ ಅಥವಾ ಕೆಲವೊಂದು ಮಾದಕ ವ್ಯಸನಗಳ ದುರ್ಬಳಕೆ ಬಗ್ಗೆ. ಅಬ್ಯೂಸ್ ಅಂದರೆ ಏನು? ದುರ್ಬಳಕೆ. ಭಾರತದಲ್ಲಿ ಸುಮಾರು ಒಂದು 37 ಕೋಟಿ ಜನ ಕುಡಿತಕ್ಕೆ ದಾಸರಾಗಿದ್ದಾರೆ. ಇವೆಲ್ಲ ಫ್ಯಾಕ್ಟ್ಸ್ ಮೇನ್ಸ್ಗೆಲ್ಲ ಬೇಕಾಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ ನಿಮಗೆ. ಡೆತ್ ಕ್ರೆಸೆಂಟ್, ಡೆತ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಏನಂತ ಅಂದರೆ ಇಲ್ಲಿ ನೋಡಿ, ಅಫ್ಘಾನಿಸ್ತಾನ, ಇರಾಣ, ಆಮೇಲೆ ಪಾಕಿಸ್ತಾನ, ಇದೇನಿದು ಅರ್ಧ ಚಂದ್ರಾಕೃತಿಯಲ್ಲಿದೆ ಅಲ್ವಾ, ಇದು ಈ ಒಂದು ಪ್ರದೇಶದ ಭಾಗ. ಎಸ್, ಐ ಆಮ್ ರೈಟ್. ಸೊ ಇದನ್ನೇನಂತ ಕರೀತಾರೆ? ಕ್ರೆಸೆಂಟ್ ಅಂತ ಕರೀತಾರೆ. ಓಕೆ, ಮತ್ತು ಇಲ್ಲಿ ನೋಡಿ ಕೆಳಗಡೆ, ಇಲ್ಲಿ ಮಯನ್ಮಾರ್ ಇದೆ, ಲಾವೋಸ್ ಇದೆ, ಥೈಲ್ಯಾಂಡ್ ಇದೆ. ಸೊ ಇದನ್ನು ಹೀಗೆ ನೀವು ಕೂಡಿಸಿದ್ರೆ ಹೀಗೊಂದು ಟ್ರಯಾಂಗಲ್ ಆಗುತ್ತೆ, ಅಂದರೆ ತ್ರಿಭುಜದ ಆಕಾರ ಆಗುತ್ತೆ. ಅದನ್ನು ಡೆತ್ ಟ್ರಯಾಂಗಲ್ ಅಂತ ಕರೆದಿದ್ದಾರೆ. ಯಾಕೆ ಸಾವಿನ ಕ್ರೆಸೆಂಟ್ ಮತ್ತು ಸಾವಿನ ಟ್ರಯಾಂಗಲ್ ಅಂತ ಯಾಕೆ ಕರೆದ್ರು ಅಂತ ಅಂದರೆ ಅಲ್ಲಿ ಅಫೀಮು, ಗಾಂಜಾ ಇಂತಹ ಹಲವಾರು ಮಾದಕ ವ್ಯಸನಗಳನ್ನು ಬೆಳೆಯಲಾಗುತ್ತೆ. ಅದನ್ನು ಮಾರಿನೇ ಅಫ್ಘಾನಿಸ್ತಾನದಲ್ಲಿರುವಂಥ ಉಗ್ರರು ಶ್ರೀಮಂತರಾಗ್ತಾ ಇದ್ದಾರೆ. ಓಕೆ, ಅವೆಲ್ಲ ಚಿಕ್ಕ ಚಿಕ್ಕ ದೇಶ ಅಥವಾ ಬಡ ದೇಶಗಳು, ಬೇರೆಯವರಿಗೆ ಅಷ್ಟೊಂದು ಕೈಗಾರಿಕೆಯಿಂದ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಅಲ್ಲ ಅವು ಅಲ್ವಾ. ಅದಕ್ಕೋಸ್ಕರ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವು ಗೊತ್ತಿರಬೇಕು ನಿಮಗೆ. ಡೆತ್ ಕ್ರೆಸೆಂಟ್ ಅಂತ ಕೇಳಿದಾಗ ಯಾವ್ಯಾವ ದೇಶ ಬರುತ್ತೆ ಅಂತ ಅಂದರೆ ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಡೆತ್ ಟ್ರಯಾಂಗಲ್ ಅಂತ ಬಂದಾಗ ಮಯನ್ಮಾರ್, ಲಾವೋಸ್ ಮತ್ತು ಥೈಲ್ಯಾಂಡ್ ಅಂತ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು.
ಇನ್ನು WHO ಅವರು ಟೊಬ್ಯಾಕೋ ಎಪಿಡೆಮಿಕ್ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ತಂಬಾಕಿನಿಂದ ಎಷ್ಟು ಜನರ ಸಾವಾಗ್ತಾ ಇದೆ ಅಂತ. ಇದ್ರ ಮೇಲೇನೂ ಕೂಡ ಯಾವುದೇ ಪ್ರಶ್ನೆ ಬರುವಂಥ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ನೋಡೋದಾದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಬಗ್ಗೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಪ್ರಿಲಿಮ್ಸಲ್ಲಿ ಕೇಳ್ಬೋದು, ಗಮನ ಇಟ್ಕೊಂಡು ಕೇಳಿ. ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇತ್ತೀಚೆಗೆ ಅ ರೇಪ್ ಸರ್ವೈವರ್ ಟು ಟರ್ಮಿನೇಟ್ ಪ್ರೆಗ್ನೆನ್ಸಿ ಬಿಯಾಂಡ್ 24 ವೀಕ್ಸ್. ಅಂದರೆ ಈಗ ಹೆಣ್ಮಕ್ಳು ಗರ್ಭಿಣಿಯಾದ ನಂತರ 24 ವಾರಗಳ ನಂತರ ಗರ್ಭಪಾತ ಮಾಡೋ ಹಾಗಿಲ್ಲ. ಇದು ಸರ್ಕಾರದ ರೂಲ್ಸ್. ಇಲ್ಲಿದೆ, ಕೆಳಗಡೆ ಕೊಟ್ಟಿದ್ದಾರೆ, ನಾನು ಹೇಳ್ತೀನಿ ಅದನ್ನು. ಬಟ್ ಇಲ್ಲಿ ಏನಾಗಿತ್ತು ಅಂತ ಅಂದರೆ ಒಬ್ಬಳು ಹೆಣ್ಮಗಳದು ಅತ್ಯಾಚಾರ ಆಗಿತ್ತು ಅವಳ ಮೇಲೆ. ಹಾಸ್ಪಿಟ್ಲಿಗೆ ಹೋದರೆ 24 ವಾರಗಳ ನಂತರ ಹಾಸ್ಪಿಟ್ಲಿಗೆ ಹೋದರೆ ಅವರು ಗರ್ಭವನ್ನು ನಾವು ಗರ್ಭಪಾತ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವಳು ಕೋರ್ಟ್ಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡಿದ್ದಾಳೆ. ಕೋರ್ಟ್ನಲ್ಲಿ ಹೇಳಲಾಗಿದೆ ಏನಂತ ಅಂದರೆ, ಓಕೆ, ಅವರು ಅತ್ಯಾಚಾರ ಆಗಿರೋದ್ರಿಂದ ಅವಳಿಗೆ ಆ ಮಗುವಿನ ಮೇಲೆ ಒಂದು ತಾಯಿನ ಹೇಳ್ತಾ ಇರೋದನ್ನು ನೀವೇನು ಮಾಡಿ ತೆಗೆದುಬಿಡಿ ಆ ಮಗುನ ಅಂತ ಕೋರ್ಟ್ನಲ್ಲಿ ಪರ್ಮಿಷನ್ ಕೊಡಲಾಗಿದೆ. ಸರಿ, ಹಾಗಾದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಇದೆ ರೂಲ್ಸು ಅಂತ ನೋಡಿದಾಗ, ಮೆಡಿಕಲ್ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಪ್ರಕಾರ ಈ ರೇಪ್ ಸರ್ವೈವರ್ಸ್ ಅಂದರೆ ಯಾರು ಅತ್ಯಾಚಾರ ಆಗಿರುತ್ತಲ್ಲ ಆ ಹೆಣ್ಮಕ್ಳಿಗೆ 24 ವಾರಗಳವರೆಗೂ ಕೂಡ ಅವ್ರು ಏನು ಮಾಡ್ಬೋದು, ಹಾಸ್ಪಿಟ್ಲಿಗೆ ಹೋಗಿ ಡೈರೆಕ್ಟಾಗಿ ಗರ್ಭಪಾತ ಮಾಡಿಸಿಕೊಳ್ಬೋದು. 24 ವಾರಗಳಿಗಿಂತ ಜಾಸ್ತಿ ಆಗಿತ್ತು ಅಂತಂದರೆ ಅದಕ್ಕೆ ಪರ್ಮಿಷನ್ ಇಲ್ಲ ನಮ್ಮ ದೇಶದಲ್ಲಿ. ಓಕೆ, ಅಷ್ಟು ಗೊತ್ತಿರಬೇಕು. ಇನ್ನು ಹಾಗೆಯೇ ಯಾವ್ಯಾವ ಬಟ್ ಕೋರ್ಟ್ ಅದನ್ನು ಚೇಂಜ್ ಮಾಡ್ತು ಈ ಸರ್ತಿ. ಹಾಗಾದರೆ ಯಾವ ರೀತಿ ರೂಲ್ಸ್ ಇದೆ ಅಂತ ನೋಡಿದಾಗ 20 ವಾರಗಳವರೆಗೆ ಒಬ್ಬಳು ಹೆಣ್ಮಗಳು ಗರ್ಭಿಣಿಯಾಗಿ ಒಂದು ವಾರದಿಂದ 20 ವಾರದವರೆಗೂ ಕೂಡ ಒಬ್ಬ ಡಾಕ್ಟರ್ ಸಲಹೆ ಮೇರೆಗೆ ಅವರು ಗರ್ಭಪಾತ ಮಾಡ್ಕೊಳ್ಬೋದು. ಗರ್ಭಪಾತ ಅಂದರೆ ಮನಸ್ಸೋ ಇಚ್ಛೆ ಮಾಡ್ಕೊಳ್ಳೋ ಹಾಗಿಲ್ಲ, ಏನಾದರೂ ಪ್ರಾಬ್ಲಮ್ ಇರಬೇಕಲ್ಲಿ. ಓಕೆ, ಆಗ ಮಾತ್ರ ಅವರು ಮಾಡ್ಕೊಳ್ಬೇಕು. ಇನ್ನು 20ರಿಂದ 24 ವಾರಗಳಿದ್ದರೆ ಅಂತಹ ಸಂದರ್ಭದಲ್ಲಿ ಎಂಥ ಕಂಡೀಷನ್ ಅಂತಂದರೆ 2 ಕಂಡೀಷನ್ ಇರಬೇಕು. ಒಂದು, ಸೀರಿಯಸ್ ಪ್ರಾಬ್ಲಮ್ ಇರಬೇಕು ಮಗುವಿಗೆ, ಅಥವಾ ತಾಯಿಯ ಮಾನಸಿಕ ಆರೋಗ್ಯದ ಮೇಲೆ ಏನಾದರೂ ಸಮಸ್ಯೆ ಆಗ್ತಾ ಇರಬೇಕು. ಅಂತಹ ಸಂದರ್ಭದಲ್ಲಿ 20ರಿಂದ 24 ವಾರದ ನಡುವೆ ಗರ್ಭಪಾತ ಮಾಡಿಸಿಕೊಳ್ಬೋದು. ಜೊತೆಗೆ 2 ಡಾಕ್ಟರ್ ಸಲಹೆ ಕೊಡಬೇಕು, 2 ಡಾಕ್ಟರ್ ಹೇಳಬೇಕು, ಪರ್ಮಿಷನ್ ಕೊಡಬೇಕು, ಒಬ್ಬರೇ ಅಲ್ಲ, ಮೇಲೆ ಒಬ್ಬರೇ ಕೊಡಬೇಕಾಗಿತ್ತಲ್ವಾ. ಆ ರೀತಿ. ಹಾಗೆಯೇ ಈ ಕೆಲವೊಂದು ಅತ್ಯಾಚಾರ ಆಗಿರುತ್ತೆ ಅಂಥವ್ರಿಗೂ ಕೂಡ ಇದರಲ್ಲೇ ಕೇಸ್ನಲ್ಲೇ ಪರ್ಮಿಷನ್ ಬರುತ್ತೆ. ಇನ್ನು 24 ವಾರಗಳ ಮೇಲಾಗಿತ್ತು ಅಂತ ಅಂದರೆ ಅಲ್ಲಿ ಆ ಮಗು ಇರುತ್ತಲ್ಲ ಹೊಟ್ಟೆಯಲ್ಲಿ, ಆ ಮಗುವಿಗೆ ಏನಾದರೂ ಸಮಸ್ಯೆಗಳಿರಬೇಕು, ಅಥವಾ ಅದಕ್ಕೆ ಮೆಡಿಕಲ್ ಬೋರ್ಡ್ನವರು ಒಂದು ಸಲಹೆ ಕೊಡಬೇಕು. ಓಕೆ, ಈ ಒಂದು ಪ್ರಾಬ್ಲಮ್ ಇದೆ ಈ ಮಗುವಿಗೆ, ಗರ್ಭಪಾತ ಮಾಡಿ ಅಂತ ಹೇಳಿ. ಓಕೆ, ಸೊ ಮೆಡಿಕಲ್ ಬೋರ್ಡ್ ಎಲ್ಲ ರಾಜ್ಯಗಳಿರುತ್ತೆ, ಅವ್ರ ಸಲಹೆಯನ್ನು ಕೊಡಬೇಕು, ಅಥವಾ ಅವರ ಒಂದು ಒಪ್ಪಿಗೆ ಮೇಲೆ ಗರ್ಭಪಾತ ಮಾಡಿಸ್ಕೊಳ್ಬೋದು ಅಂತ ರೂಲ್ಸ್ನಲ್ಲಿ ಹೇಳಲಾಗಿದೆ. ಸೊ 3 ಸೆಟ್ ಇದೆ, 20 ವಾರಗಳವರೆಗೆ, 24 ವಾರಗಳವರೆಗೆ, 24 ವಾರಗಳ ನಂತರ. ಅಷ್ಟು ನಿಮಗೆ ಗೊತ್ತಿರಬೇಕು. ತುಂಬ ಈಸಿ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇದು ಯಾವುದು ಕೂಡ ನನಗೆ ಮೇನ್ಸ್ ಟಾಪಿಕ್ ಇದೆ, ಅದು ಏನು ಬೇಡ ನಮಗೆ. ನೆಕ್ಸ್ಟ್ ನಾವು ಬರ್ತೀವಿ ಸಂಸ್ಕೃತಿಗೆ, ಕಲ್ಚರ್. ಆಗಸ್ಟ್ 2023. ನೀವು ಹೀಗೆ ಬರೀಬೇಕು, ಮತ್ತು ಇಲ್ಲಿ ಏನು ಹೀಗೆ ಹೆಡ್ಡಿಂಗ್ ಇರುತ್ತಲ್ಲ 8.0, ಹೀಗೆ ಆಗಸ್ಟ್ 23 ಅಂತ ಬರ್ಕೊಳ್ಬೇಕು. ಯಾಕಂದರೆ ಇದು ನಿಮಗೆ ಮುಂದೆ ಆಯಾ ಸಬ್ಜೆಕ್ಟ್ ವೈಸು ಬೇರೆ ಬೇರೆ ಮಾಡೋದಿರುತ್ತೆ. ನಾನು ಹೇಳ್ತೀನಿ ಅದನ್ನು ಯಾವ ರೀತಿ. ಏನಾಗಿದೆ ಅಂತ ಅಂದರೆ, ಶ್ರೀ ಅರಬಿಂದೋ ಘೋಷ್ ಅವರ 150ನೇ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಅರೋವಿಲ್ಲೆ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಓಕೆ, ಪಾಂಡಿಚೇರಿಯಲ್ಲಿ. ಹಾಗಾದರೆ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಯಾರಿವರು ಅಂತ ನೋಡಿದಾಗ ಆಗಸ್ಟ್ 15, 1872ನೇ ತಾರೀಕಿನಂದು ಇವರು ಜನಿಸಿರ್ತಾರೆ. 1872 ಆಗಸ್ಟ್ 15ನೇ ತಾರೀಕು ಕಲ್ಕತ್ತಾದಲ್ಲಿ ಹುಟ್ಟಿದ್ರು. ತುಂಬ ಟ್ಯಾಲೆಂಟೆಡ್ ಇವರು ಕೂಡ, ಯಾಕಂದರೆ IAS ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಆಗಿದ್ದರು ಆಗಲೇ. ಇವರನ್ನು ಇಂಡಿಯನ್ ಎಕ್ಸ್ಟ್ರೀಮಿಸ್ಟ್ ಮೂಮೆಂಟ್ನ ಪಯೋನಿಯರ್ ಅಂತ ಕರೀತಾರೆ. ಅಂದರೆ ಪ್ರವರ್ತಕ ಅಥವಾ ಆರಂಭಿಕ ಅಂತ ಅರ್ಥ. ಎಕ್ಸ್ಟ್ರೀಮಿಸ್ಟ್ ಅಂದರೆ ಏನು? ತೀವ್ರವಾದಿಗಳು. ಜೊತೆಗೆ ಇವರು ಅನುಶೀಲನ ಸಮಿತಿ ಅನ್ನುವಂಥ ಒಂದು ಸಮಿತಿ ಬರುತ್ತೆ. ಆ ಸಮಿತಿ ಆರಂಭ ಮಾಡೋಕ್ಕೆ ಇವರ ಪಾತ್ರನೂ ಕೂಡ ಇರುತ್ತೆ. 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ. ಆ ಬಂಗಾಳ ವಿಭಜನೆ ಆದ ಕಾರಣ ಇವರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಈ ಒಂದು ರಾಜಕೀಯಕ್ಕೆ ಬರ್ತಾರೆ, ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ.
ಹಾಗೆಯೇ 1907ರಲ್ಲಿ ಸೂರತ್ ಸ್ಪ್ಲಿಟ್ ಆಗುತ್ತೆ, ಅಂದರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಒಂದು ಕಡೆ ಮಂದಗಾಮಿಗಳು, ಮತ್ತೊಂದು ಕಡೆ ತೀವ್ರವಾದಿಗಳು ಬೇರೆ ಬೇರೆ ಆಗ್ತಾರೆ. ಆಗ ಅರವಿಂದ ಘೋಷ್ ಅವರು ಎಕ್ಸ್ಟ್ರೀಮಿಸ್ಟ್ ಅಂದರೆ ತೀವ್ರವಾದಿಗಳ ಗುಂಪಿಗೆ ಸೇರಿಕೊಳ್ತಾರೆ. ಅಂದರೆ ಬಾಲಗಂಗಾಧರ ತಿಲಕ್ ಅವ್ರ ಗುಂಪಿತ್ತದು ತೀವ್ರವಾದಿಗಳದ್ದು, ಸೊ ಅದರಲ್ಲಿ ಇವರು ಸೇರಿಕೊಳ್ತಾರೆ. 1908ರಲ್ಲಿ ಅಲಿಪುರ ಕಾನ್ಸ್ಪಿರಸಿ ಕೇಸ್ ಅಂತ ಒಂದು ಕೇಸ್ ಬರುತ್ತೆ. ಮಾಡರ್ನ್ ಹಿಸ್ಟ್ರಿನಲ್ಲಿ ನೀವು ಅದನ್ನು ಸ್ಟಡಿ ಮಾಡಿರ್ತೀರಿ, ನಾವು ಹೇಳ್ತೀವಿ ಮುಂದಿನ ಕ್ಲಾಸ್ಗಳಲ್ಲಿ. ಅರವಿಂದ ಘೋಷ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿರುತ್ತೆ. ಆಗ ಚಿತ್ತರಂಜನ್ ದಾಸ್ ಅವರು, ದೇಶಬಂಧು ಚಿತ್ತರಂಜನ್ ದಾಸ್ ಅವರು ಅರವಿಂದ ಘೋಷ್ ಅವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಿ ಇವರನ್ನು ಬಿಡುಗಡೆ ಮಾಡಿಸ್ಕೊಂಡು ಬರ್ತಾರೆ. ಓಕೆ, ಹಾಗೆಯೇ ಹಿಂದೂ ಪ್ರಕಾಶ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಇವರು ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಅನ್ನುವಂಥ ಆರ್ಟಿಕಲ್ಗಳನ್ನ ಬರಿತಾ ಇದ್ರು. ಸೊ ಹಿಂದೂ ಪ್ರಕಾಶ್ ಅಂತ ನೆನಪಿಟ್ಕೊಳ್ಳಿ ಸಾಕು. ಜೊತೆಗೆ ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದಾರೆ, ಎಸ್ಸೇಸ್ ಆನ್ ಗೀತಾ, ಆಮೇಲೆ ಕಲೆಕ್ಟೆಡ್ ಪೋಯಮ್ಸ್ ಆ್ಯಂಡ್ ಪ್ಲೇಯಾಸ್, ಸಿಂಥೆಸಿಸ್ ಆಫ್ ಯೋಗ, ದ ಹ್ಯೂಮನ್ ಸೈಕಲ್, ದ ಐಡಿಯಲ್ ಆಫ್ ಹ್ಯೂಮನ್ ಯೂನಿಟಿ, ಸಾವಿತ್ರಿ ಅ ಲೆಜೆಂಡ್ ಅ ಸಿಂಬಾಲ್ ಅನ್ನುವಂಥ ಈ ರೀತಿ ಪುಸ್ತಕಗಳನ್ನ ಬರೆದಿದ್ದಾರೆ. 1910ರವರೆಗೆ ಅಂದರೆ 1905ರಿಂದ 10ರವರೆಗೂ ಒಂದು 5 ವರ್ಷ ಇವರು ಆ್ಯಕ್ಟಿವ್ ರಾಜಕಾರಣದಲ್ಲಿದ್ದು ಅದರ ನಂತರ ಆಚೆ ಬರ್ತಾರೆ. ಧ್ಯಾನ, ಜಪ, ತಪ, ಯೋಗ ಇವುಗಳಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಇಂಟರ್ನಲ್ ಯೋಗ ಅಂತ ಕರಿತಾ ಇದ್ರು ಇವರು ಯೋಗವನ್ನು. ಇವ್ರದ್ದು ಅಂದರೆ ಇದರ ಅರ್ಥ ಟ್ರೂ ಸೆಲ್ಫ್ ರಿಯಲೈಸೇಷನ್, ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ರಿಯಲೈಸ್ ಮಾಡ್ಕೊಳ್ಬೇಕು. ಓಕೆ, ಅಂದರೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯ್ತಲ್ಲ ಆ ರೀತಿ ಇವ್ರದ್ದು ಕೂಡ ಒಂದು ಸಿದ್ಧಾಂತ ಆಗುತ್ತೆ. ಹಾಗೆಯೇ ಇವರು ಪಾಂಡಿಚೇರಿಗೆ ಹೋಗಿ ನೆಲೆಸ್ತಾರೆ, ತಮಿಳುನಾಡು ಆಂಧ್ರ ಪ್ರದೇಶ ಸಮೀಪದಲ್ಲಿ. ಆಗ ಅಲ್ಲಿ ಬಹುಶಃ ಫ್ರೆಂಚರ ಅಥವಾ ಪೋರ್ಚುಗೀಸರ ಒಂದು ವಸಾಹತದು ಅಲ್ಲಿದ್ದರು ಇವರು. ಚೆಕ್ ಮಾಡಿ, ಅದು ಫ್ರೆಂಚರದು ಅಥವಾ ಪೋರ್ಚುಗೀಸರದು, ನನಗೆ ನೀವು ಕಮೆಂಟ್ನಲ್ಲಿ ಹೇಳಬೇಕು ಯಾವುದು ಪಾಂಡಿಚೇರಿ. ಅಲ್ಲಿ ಯಾಕಿದ್ರು ಅಂತ ಅಂದರೆ ಬ್ರಿಟಿಷರಿಗೆ ಮತ್ತು ಇವರು ಸಿಗಬಾರ್ದಲ್ವ, ಯಾಕಂದರೆ ಇವರು ಕೂಡ ಕ್ರಾಂತಿಕಾರಿಗಳಾಗಿದ್ದರು. 1910ರ ನಂತರ ಬಿಡ್ತಾರೆ ಅದೆಲ್ಲ ಕೆಲಸ ಬಿಟ್ಟು ಇವರು ಜಪ ತಪ. ಕೆಲವೊಬ್ರು ಹೇಳ್ತಾರೆ ಇವ್ರಿಗೆ ಭಾರತಾಂಬೆಯ ದರ್ಶನ ಕೂಡ ಆಗಿತ್ತು, ದೇವರನ್ನು ದರ್ಶನ ಮಾಡ್ಕೊಂಡಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಇವ್ರ ಬಗ್ಗೆ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಂದರೆ ಇವರು ಅಲ್ಲಿ ಏನು ಆಶ್ರಮದಲ್ಲಿ ಇದ್ರಲ್ಲ, ವರ್ಷದಲ್ಲಿ ಬರೀ 2 ಸಾರಿ ಮಾತ್ರ ಜನರಿಗೆ ಭೇಟಿ ಕೊಡ್ತಾಯಿದ್ರು. ಒಂದು ಇವರ ಹುಟ್ಟಿದ ಹಬ್ಬದ ದಿನ, ಮತ್ತು ಇನ್ನೊಂದು ಯಾವುದೋ ದಿನ ಬರುತ್ತೆ, ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಓಕೆ, ಸೊ ಅಷ್ಟು. ಮತ್ತು ಯಾಕೆ ಇವರು, ನೀವು ಕೇಳ್ಬೋದು ಯಾಕೆ ಸರ್ ಇವರು 1910ರ ನಂತರ ಯಾಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಅಂದರೆ 1910ಕ್ಕಿಂತ ಮುಂಚೆ ಕೆಲವರ ದಿನಗಳ ಹಿಂದೆ ಇವರನ್ನು ಅರೆಸ್ಟ್ ಮಾಡಲಾಗುತ್ತೆ, ಬಂಧನ ಮಾಡಿ ಜೈಲಿಗೆ ಹಾಕಲಾಗುತ್ತೆ. ಸೊ ಆ ಜೈಲಿನಲ್ಲಿ ಇದ್ದಾಗಲೇ ಇವರು ಒಂದು ರೀತಿ ಜ್ಞಾನೋದಯ ಆಗಿ ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಪಕ್ಕ ಅನ್ನೋದು ಇವ್ರಿಗೆ ಗೊತ್ತಾಗುತ್ತಂತೆ. ಹಾಗಾಗಿ ಗೊತ್ತಾಗಿ ನಾನು ಅದರಲ್ಲಿರುವಂಥ ಅಗತ್ಯತೆ ಇಲ್ಲ, ನನ್ನ ಕೆಲಸ ಬೇರೆಯದೇ ಇದೆ ಅಂತ ಇವರು ಅಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡು ಬಿಡ್ತಾರೆ. ಓಕೆ, ಸೊ ಅಷ್ಟೆಲ್ಲ. ಅದ್ರ ಬಗ್ಗೆ ತುಂಬ ಇದೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದು. ಫ್ರೀ ಇದ್ದಾಗ ನೀವು IAS ಆದ ನಂತರ ಅಥವಾ ಇನ್ನೊಂದು 3-4 ವರ್ಷಗಳ ನಂತರ ಅವ್ರ ಪುಸ್ತಕಗಳನ್ನ ಓದ್ಕೊಂಡು ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಭಾರತದ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದರೆ ಇವ್ರ ಬಗ್ಗೆನೂ ಕೂಡ ತುಂಬ ತಿಳ್ಕೊಳ್ಬೇಕು ಅಂತಹ ಮಹಾನ್ ವ್ಯಕ್ತಿಗಳು ಇವರು ಕೂಡ. ಓಕೆ, ಅರವಿಂದೋ ಆಶ್ರಮವನ್ನು ಇವರು 1926ರಲ್ಲಿ ಆರಂಭ ಮಾಡ್ತಾರೆ. ಮಿರ್ರಾ ಅಲ್ಫಾಸ ಅನ್ನುವಂಥ ಅವರ ಸಹಾಯದ ಜೊತೆ. ಹಾಗೆಯೇ ಅವರು ಮಿರ್ರಾ ಅಲ್ಫಾಸನ್ ಅವರು ಅರ್ರೋವಿಲೈ ಅನ್ನುವಂಥ ಒಂದು ಸಿಟಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವರ ಫಿಲಾಸಫಿ ಏನು ಅಂತ ನೋಡಿದಾಗ ಐಡಿಯಲಿಸಮ್ ಇವರು. ಓಕೆ, ನೈಜವಾದ, ರಿಯಲಿಸಮ್ ಸತ್ಯ ಅಥವಾ ವಾಸ್ತವವಾದ, ನ್ಯಾಚುರಲಿಸಮ್ ನಿಸರ್ಗವಾದ, ಮತ್ತು ಪ್ರಾಗ್ಮ್ಯಾಟಿಸಮ್ ಈ ರೀತಿಯ ಅಂಶಗಳನ್ನ ಇವರು ಒಳ್ಕೊಂಡಿದ್ರು. ಅಂದರೆ ಕೃತಕತೆ ಇಲ್ಲ ಎಲ್ಲೂ ಕೂಡ, ಸತ್ಯ, ಒರಿಜಿನಾಲಿಟಿ ಆ ರೀತಿ. ಮತ್ತು ಇವ್ರದ್ದು ಜ್ಞಾನ, ಭಕ್ತಿ, ಕರ್ಮ, ಓಕೆ, ಈ 3 ಅಂಶಗಳಿರಬೇಕು ಒಬ್ಬ ವ್ಯಕ್ತಿಯಲ್ಲಿ ಅಂತ ಇವರು ಪ್ರತಿಪಾದನೆ ಮಾಡ್ತಾಯಿದ್ರು. ಜ್ಞಾನವೂ ಇರಬೇಕು, ಭಕ್ತಿನೂ ಇರಬೇಕು, ಕರ್ಮನೂ ಕೂಡ ಒಳ್ಳೆಯದಾಗಿ ಮಾಡ್ತಾಯಿದ್ರೆ ಆಗ ಡಿವೈನ್ ಪಾತ್ ಕಡೆಗೆ ನಾವು ಹೋಗ್ಬೋದು ಅಂತ ಇವರು ಹೇಳಲಾಗುತ್ತೆ. ಸರಿ, ಅಷ್ಟು ಗೊತ್ತಿರಲಿ. ಇನ್ನು ಚೆಸ್ ವರ್ಲ್ಡ್ ಕಪ್ ಬಗ್ಗೆ ಕೊಡಲಾಗಿದೆ ಇಲ್ಲಿ. ಪ್ರಜ್ಞಾನಂದ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ವರ್ಲ್ಡ್ ಕಪ್ನಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾನೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡದಾದಂಥ ಸಾಧನೆಯನ್ನು ಮಾಡಿದ್ದಾನೆ ಅನ್ನುವಂಥ ಪಾಯಿಂಟನ್ನು ಇಲ್ಲಿ ಕೊಡಲಾಗಿದೆ. ಚೆಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಚೆಸ್ನಲ್ಲಿ ಹಲವು ಪದವಿಗಳನ್ನು ಕೊಡಲಾಗುತ್ತೆ. ಉದಾಹರಣೆಗೆ ಗ್ರ್ಯಾಂಡ್ ಮಾಸ್ಟರ್, ಇಂಟರ್ನ್ಯಾಷನಲ್ ಮಾಸ್ಟರ್, FIDE ಮಾಸ್ಟರ್, ಓಕೆ, ಕ್ಯಾಂಡಿಡೇಟ್ ಮಾಸ್ಟರ್, ವುಮೆನ್ ಗ್ರ್ಯಾಂಡ್ ಮಾಸ್ಟರ್, ಈ ರೀತಿಯೆಲ್ಲ ಇರುತ್ತೆ. ಸೊ ಪುರುಷರಿಗೆ 2300 ಪಾಯಿಂಟ್ಸ್ ಸಿಕ್ಕಾಗ ಅವರು ಅಥವಾ ರೇಟಿಂಗ್ ಸಿಕ್ಕಾಗ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಅಂದರೆ ವಿಶ್ವನಾಥ್ ಆನಂದ್ ಅವರು. ಓಕೆ,
ಈಗ ಭಾರತದಲ್ಲಿ ಎಷ್ಟು ಜನ ಗ್ರ್ಯಾಂಡ್ ಮಾಸ್ಟರ್ಗಳಿದ್ದಾರೆ ಅಂತಂದರೆ 80 ಜನ ಇದ್ದಾರೆ. ಅದರಲ್ಲಿ ಇಬ್ಬರು ಮಹಿಳೆಯರು ಕೂಡ ಇದ್ದಾರೆ. ನಮ್ಮಲ್ಲಿ ಗೊತ್ತಿರಬೇಕು, ಪ್ರಿಲಿಮ್ಸಲ್ಲಿ ಕೇಳ್ಬೋದು ಮಹಿಳೆಯರು ಕೂಡ ಇದ್ದಾರಾ ಇಲ್ವಾ ಅಂತ. ಎಷ್ಟು ಜನ ಇದ್ದಾರೆ ಅವ್ರ ಹೆಸರೇನು ಕೇಳಲ್ಲ UPSCನಲ್ಲಿ. ಓಕೆ, ಸೊ ಅಷ್ಟು ಗೊತ್ತಿರಲಿ. ಮತ್ತು ಇದು ಶಾಶ್ವತವಾದಂಥ ಟೈಟಲ್ ಅದು. ಅಂದರೆ ಈ ವರ್ಷ ಇವರು, ಮುಂದಿನ ವರ್ಷ ಮತ್ತೊಬ್ಬರು, ಆ ರೀತಿ ಅಲ್ಲ. ಈಗ ಉದಾಹರಣೆಗೆ ಕ್ರಿಕೆಟ್ನಲ್ಲಿ ಈ ವರ್ಷ ಇವರು ಚಾಂಪಿಯನ್ಸು, ಮುಂದಿನ ವರ್ಷ ಮತ್ತೊಬ್ಬರು ಚಾಂಪಿಯನ್ಸ್ ಆಗ್ತಾರಲ್ಲ, ಆ ರೀತಿ ಅಲ್ಲ. ಒಂದು ಸಾರಿ ಗ್ರ್ಯಾಂಡ್ ಮಾಸ್ಟರ್ ಆದರೆ ಮುಗೀತು, ಶಾಶ್ವತವಾಗಿ ಅವ್ರು ಗ್ರ್ಯಾಂಡ್ ಮಾಸ್ಟ್ರೇ. ಓಕೆ, ಆ ರೀತಿ ಇರುತ್ತೆ. ನೆಕ್ಸ್ಟ್ GI ಟ್ಯಾಗ್ಗಳ ಬಗ್ಗೆ ಕೊಡಲಾಗಿದೆ. GI ಟ್ಯಾಗ್ ಅಂತ ಅಂದರೆ ನೋಡಿ, ಈಗ ಉದಾಹರಣೆ ನಿಮ್ಗೆ ಹೇಳಬೇಕು ಅಂತ ಅಂದರೆ ಚನ್ನಪಟ್ಟಣದ ಬೊಂಬೆಗಳು ಅಲ್ವಾ, ಚನ್ನಪಟ್ಟಣದ ಬೊಂಬೆಗಳು ಇವು ವಿಶಿಷ್ಟ ಅಲ್ವಾ. ಅದು ನಮ್ಮ ಕರ್ನಾಟಕದ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ತಯಾರಾಗುತ್ತೆ. ಬೇರೆ ಕಡೆ ಇಂಥ ಒಂದು ವಸ್ತುಗಳು ಅಥವಾ ಕುಶಲತೆಯಿಂದ ತಯಾರಾಗಿರುವಂತಹ ಪರಿಕರಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅಂಥ ಒಂದು ಪ್ರಾಡಕ್ಟ್ಗಳಿಗೆ ಸರ್ಕಾರದವ್ರು ಏನು ಕೊಡ್ತಾರೆ, GI ಟ್ಯಾಗ್ ಅಂತ ಕೊಡ್ತಾರೆ. ಅವರೇ ಬಂದು ಕೊಡೋದಿಲ್ಲ, ನಾವು ಅಪ್ಲಿಕೇಶನ್ ಹಾಕಬೇಕು. ಮತ್ತು ಆ ಪ್ರದೇಶದಿಂದ ತಯಾರಾಗಿರುವಂಥದ್ದು ಅಂತ ಹೇಳಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ರೀತಿ ಕೊಟ್ಟಿರ್ತಾರೆ ಅವರು, ಅಥವಾ ಏನಾದರೂ ಒಂದು ಟ್ರೇಡ್ ಉದಾಹರಣೆಗೆ ISO ಸರ್ಟಿಫಿಕೇಟು, ಅಗ್ ಮಾರ್ಕ್ ಇರ್ಬೋದು ಅಲ್ವಾ. ಇವೆಲ್ಲ ಕ್ವಾಲಿಟಿ ಗುಣಮಟ್ಟ ಚೆಕ್ ಮಾಡೋಕೆ ಕೊಡ್ತಾರೆ. ಬಟ್ ಇದು GI ಟ್ಯಾಗ್ ಇದ್ದಾಗ ಏನಾಗುತ್ತೆ, ಒರಿಜಿನಲ್ಲು ಅಲ್ಲಿಂದ ತಯಾರಾಗಿ ಬಂದಿರುವಂಥದ್ದು ಅಂತ ಒಂದು ವಿಶ್ವಾಸಾರ್ಹತೆ ಬಂದು ಅದು ಒಳ್ಳೆಯ ಗುಣಮಟ್ಟನೂ ಕೂಡ ಇರುತ್ತೆ ಅನ್ನೋದಕ್ಕೆ ಖಾತ್ರಿ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವೊಂದಕ್ಕೆ ಕೊಟ್ಟಿದ್ದಾರೆ. ಉದಯ್ಪುರ್ ಕೋಪ್ಟ್ಗಾರಿ, ಆಮೇಲೆ ಬಿಕನಾರೆ ಕಾಶಿದಾಕರಿ ಕ್ರಾಫ್ಟು, ಜೋಧ್ಪುರ್ ಬಂದೇಜ್ ಕ್ರಾಫ್ಟ್ ಅಂತ ಬರುತ್ತೆ. ಓಕೆ, ಆಮೇಲೆ ಉಸ್ತಾದ್ ಕಾಲಾ ಕ್ರಾಫ್ಟು, ಮಾಣ್ಕೂರ್ದ ಮ್ಯಾಂಗೋ, ಗೋವನ್ ಬೆಬಿನ್ಕಾ, ಆಮೇಲೆ ಜಲೇಸಾರ್ ಮೆಟಲ್ ಕ್ರಾಫ್ಟ್ ಅಂತ ಬರುತ್ತೆ ಉತ್ತರ ಪ್ರದೇಶದಲ್ಲಿ. ಮಟ್ಟಿ ಬನಾನ ಅಂತ ಬರುತ್ತೆ ಕನ್ಯಾಕುಮಾರಿ ತಮಿಳ್ನಾಡಿನಲ್ಲಿ, ಮಟ್ಟಿ ಬನಾನ ಅಂತ. ಸೊ ಮಟ್ಟಿ ಬನಾನ ಅಂತ ಅಂದರೆ ಇದೇನು ಬೇಬಿ ಬನಾನ, ತುಂಬ ಚಿಕ್ಕದಾಗಿರುತ್ತೆ ಸೈಜ್ನಲ್ಲಿ. ಟೇಸ್ಟ್ ಇದು ಜೇನುತುಪ್ಪದ ರೀತಿ ಇರುತ್ತೆ. ಬಹುಶಃ ನಮ್ಮ ಕಡೆ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ಲ, ಆ ರೀತಿ ಇರುತ್ತೆ. ಸೊ ಇವುಗಳ ಹೆಸರು ನನ್ನ ಪ್ರಕಾರ ಏನು ನೆನ್ಪಿಟ್ಕೊಳ್ಳಾಗತ್ತೆ, ಇಲ್ಲ ಕೇಳಲ್ಲ, ಇಷ್ಟವಲ್ಲ, ಅವರು ಕೇಳಿಲ್ಲ ಇಲ್ಲಿವರೆಗೂ ಈ ರೀತಿಯೆಲ್ಲ GI ಟ್ಯಾಗ್ ಕೇಳಿಲ್ಲ. ಕೇಳಿದ್ರೆ ಒಂದು ಪಾಯಿಂಟ್ ಕೇಳ್ಬೋದು, ಏನಂದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು GI ಟ್ಯಾಗ್ಗಳಿದೆ ಅಂತ. ಅಂದರೆ ಕರ್ನಾಟಕದಲ್ಲಿ ಸುಮಾರು 45ಕ್ಕಿಂತ ಜಾಸ್ತಿ GI ಟ್ಯಾಗ್ಗಳಿವೆ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ. ನೆಕ್ಸ್ಟ್ ಮೈಲಾರ ಕಲ್ಟ್ ಅಂತ ಬರುತ್ತೆ. ಮೈಲಾರ ಕಲ್ಟ್ ಅಂದರೆ ಏನದು, ಒಂದು ಸಮುದಾಯ. ನಮ್ಮ ಕರ್ನಾಟಕದಲ್ಲಿ ಇವರ ಒಂದು ಸ್ಕಲ್ಪ್ಚರ್ಗಳು ಅಂದರೆ ಮೂರ್ತಿಗಳು, ಶಿಲ್ಪಗಳೆಲ್ಲ ಕಂಡು ಬಂದಿವೆ, ವಾಸ್ತುಶಿಲ್ಪಗಳು. ಇವರ ಒಂದು ದೇವ ಪರಮೇಶ್ವರನವರು ಪೂಜೆ ಮಾಡ್ತಾಯಿದ್ರು. ಓಕೆ, ಮೈಲಾರ ಮಹಾದೇವಪ್ಪ ಅಂತಾರೆ ನೋಡಿ, ಮಹಾದೇವ ಅಂದರೆ ಶಿವ, ಆ ರೀತಿ ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಸೀತಕಾಳಿ ಫೋಕ್ ಆರ್ಟ್ ಅಂತ ಬರುತ್ತೆ. ಸೀತಕಾಳಿ ಫೋಕ್ ಆರ್ಟ್ ಅಂತ ಅಂದರೆ ಇದೊಂದು ಜಾನಪದ ಕಲೆ. ಎಲ್ಲಿ ಕಂಡು ಬರುತ್ತೆ ಅಂದರೆ ಕೇರಳದಲ್ಲಿ ಕಂಡು ಬರುತ್ತೆ. ಯಾವ ಟೈಮ್ನಲ್ಲಿ ಅಂದರೆ ಓಣಂನ ಹಬ್ಬದಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಏನು ಮಾಡ್ತಾರೆ ಅಲ್ಲಿ ಅಂತ ಅಂದರೆ ರಾಮಾಯಣ ಮತ್ತು ಅದರಲ್ಲಿ ರಾಮ, ಸೀತೆ, ರಾವಣನ ಒಂದು ಹಾಡಿನ ಜೊತೆ ಕತೆ ಹೇಳೋದು ಸೀತಕಳಿ ಫೋಕ್ ಆರ್ಟಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಅಷ್ಟು ನಿಮಗೆ ಗೊತ್ತಿರಲಿ, ಅಷ್ಟು ಅದಕ್ಕಿಂತ ಡೀಪ್ ಹೋಗಲ್ಲ ಅವರು. ನೆಕ್ಸ್ಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತ ಬರುತ್ತೆ 2023ರಲ್ಲಿ. ಯಾರಿಗೆ ಕೊಡಲಾಗಿದೆ, ಇದು 69ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್. ಇದು ಮೊದಲು ಇದನ್ನು ಸ್ಟೇಟ್ ಅವಾರ್ಡ್ಸ್ ಅಂತ ಕರಿತಾಯಿದ್ರು 1954ರಿಂದ 19 ಕೆಲವು ವರ್ಷಗಳ ನಂತರ ಅದನ್ನು ಬದಲಾಯಿಸಲಾಯಿತು. ಇದನ್ನು ರಾಷ್ಟ್ರಾಧ್ಯಕ್ಷರು ಕೊಡ್ತಾರೆ. ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ಸ್ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಕೊಡಲಾಗುತ್ತೆ. ನಮ್ಮ ಕಾಂತಾರಕ್ಕೂ ಕೂಡ ಸಿಕ್ಕಿತ್ತಲ್ವ ಲಾಸ್ಟ್ ಇಯರು, ಆ ರೀತಿ. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಬಗ್ಗೆ ಇದೆ. ಸೊ ಇದರಲ್ಲಿ ಇದೆಲ್ಲನೂ ಕೂಡ ಹಳೆಯ ಮಾಹಿತಿ ಆಗಿದೆ, ಸದ್ಯಕ್ಕೆ ಏನಾಗುತ್ತೆ ಇಲ್ಲ. ಸ್ವಾಮಿತ್ವ ಸ್ಕೀಮ್ ಬಗ್ಗೆ ಬಂದಿದೆ, ಸ್ವಾಮಿತ್ವ ಯೋಜನೆ. ಇದೇನೂ ಇಲ್ಲ, ವಿಲೇಜ್ ಹಳ್ಳಿಗಳಿರುತ್ತಲ್ಲ, ಸೊ ಅಲ್ಲಿ ಇರುವಂತಹ ಸರ್ವೆ ಮಾಡಿ ಜನರಿಗೆ ಅವರ ಒಂದು ಇದಕ್ಕೆ ಕಾರ್ಡ್ಸ್ ಕೊಡೋದು, ಅವರಿಗೆ ಪ್ರಾಪರ್ಟಿ ರೈಟ್ಸ್. ಸೊ ಈ ಒಂದು ಭೂಮಿ, ಈ ಒಂದು ಮನೆ, ಈ ಒಂದು ಜಾಗ ಇವರಿಗೆ ಸೇರುತ್ತೆ ಅಂತ ಸರ್ಟಿಫಿಕೇಟ್ ಕೊಡೋದನ್ನು ಸ್ವಾಮಿತ್ವ ಸ್ಕೀಮ್ ಅಂತ ಕರೀತಾರೆ. ನೆಕ್ಸ್ಟ್ ಭಾರತ್ ನೆಟ್ ಅಂತ ಬರುತ್ತೆ. ಭಾರತ್ ನೆಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇದರ ಗುರಿ ಏನು ಅಂದರೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ 100 Mbps ಇಂಟರ್ನೆಟ್ ಕೊಡೋದು. ಯಾವ ಮುಖಾಂತರ? ಆಪ್ಟಿಕಲ್ ಫೈಬರ್ ಕೇಬಲ್ನ ಮುಖಾಂತರ 100 Mbps ಕೇಬಲ್ನ ಸ್ಪೀಡ್ನಲ್ಲಿ. ಬಟ್ ಇದಿನ್ನೂ ಎಲ್ಲ ಕಡೆ ಆಗಿಲ್ಲ, ಇನ್ನೂ ಆಗ್ತಾ ಇದೆ. BSNL ಕಂಪ್ನಿನೇ ಇದರ ಒಂದು ಜವಾಬ್ದಾರಿನ ತೆಗೆದುಕೊಂಡಿದೆ. ಇನ್ನೂ ಸ್ಲೋ ಆಗಿ ಆಗ್ತಾಯಿದೆ, ಇನ್ನೂ ವೇಗವಾಗಿ ಆಗಬೇಕದು. ನೆಕ್ಸ್ಟ್ ಆಯುಷ್ಮಾನ್ ಭಾರತ ಯೋಜನೆ ಬಗ್ಗೆ ಹಿಂದೆನೂ ಕೂಡ ನೋಡಿದ್ವಿ ಅಲ್ಲಿ. ಇನ್ನೊಂದು ಸಾರಿ ಅದನ್ನು ಚೆಕ್ ಮಾಡೋಣ. ಆಯುಷ್ಮಾನ್ ಭಾರತ ಯೋಜನೆ ಬಗ್ಗೆ ನೋಡೋದಾದರೆ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ಅಡಿಯಲ್ಲಿ ಬರುತ್ತೆ. ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ.
ಹಾಗೆಯೇ ಇದ್ರ ಕೆಲಸ ಏನಪ್ಪ, ಯಾಕೆ ಇದನ್ನು ಮಾಡಲಾಗಿದೆ ಅಂತಂದರೆ, ಮೊದಲೇ ಬಡವರು ನೋಡಿ, ಭಾರತೀಯರಲ್ಲಿ ಕೆಲವೊಬ್ಬರು ಬಹಳ ಜನ ಬಡವರಿದ್ದಾರೆ, ಕೆಲವರಲ್ಲ, ಬಹುಶಃ ಒಂದು 30%ಗಿಂತ ಜಾಸ್ತಿ ಕಡು ಬಡವರಿದ್ದಾರೆ. ಅಂಥವರಿಗೆ ಆರೋಗ್ಯ ಸಮಸ್ಯೆಗಳು ಬಂದಾಗ, ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಅವ್ರ ಬಳಿ ದುಡ್ಡು ಇರೋದಿಲ್ಲ. ಸೊ ಸರ್ಕಾರ ಅವ್ರ ಬದಲಾಗಿ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಇದರ ಯಾವ ರೀತಿ ಇವರನ್ನು ಕನ್ಸಿಡರ್ ಮಾಡಲಾಗುತ್ತೆ ಅಂದರೆ 2011 ಜನಗಣತಿ ಆಧಾರದಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ. ಆಮೇಲೆ 5 ಲಕ್ಷವರೆಗೂ ಕೂಡ ಆ ಫ್ಯಾಮಿಲಿ ಎಷ್ಟೇ ಇರಲಿ ದೊಡ್ಡದು, ಓಕೆ, ಸೊ 5 ಲಕ್ಷದವರೆಗೂ ಕೂಡ ಕೊಡಲಾಗುತ್ತೆ ಪರ್ ಫ್ಯಾಮಿಲಿ. ಪ್ರತಿ ಒಬ್ಬ ವ್ಯಕ್ತಿಗಲ್ಲ, ಟೋಟಲ್ ಫ್ಯಾಮಿಲಿ ಸೇರಿಸಿ 5 ಲಕ್ಷ ರೂಪಾಯಿನ ಕೊಡಲಾಗುತ್ತೆ. ಅಂದರೆ ದುಡ್ಡು ಕೊಡಲ್ಲ, ಹಾಸ್ಪಿಟ್ಲಲ್ಲೇ ಪೇ ಮಾಡ್ತಾರೆ ಸರ್ಕಾರದವರು. ಓಕೆ. ಡೇ 1ಇಂದಾನೇ ಸರ್ಕಾರ ಅಮೌಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಫ್ಯಾಮಿಲಿ ಸೈಜ್ ಎಷ್ಟೇ ದೊಡ್ಡದಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು 20 ಜನ ಇದ್ದರೂ ಕೂಡ ಒಂದು ಫ್ಯಾಮಿಲಿನಲ್ಲಿ 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ. ಇದು ಟೆಕ್ನಾಲಜಿಕಲ್ ಡ್ರಿವನ್ ಕೂಡ ಆಗಿದೆ. ಮತ್ತು ಬೆನಿಫಿಟ್ಸ್ ವಿಲ್ ಬಿ ಪೋರ್ಟೇಬಲ್ ಅಕ್ರಾಸ್ ದ ಕಂಟ್ರಿ. ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿ ಕೂಡ ನಾವು ಏನು ಮಾಡ್ಬೋದು, ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. ಓಕೆ. ಸೊ 3 ಡೇಸ್ ಪ್ರೀ ಹಾಸ್ಪಿಟಲೈಸೇಷನ್ ಆ್ಯಂಡ್ 15 ಡೇಸ್ ಪೋಸ್ಟ್ ಹಾಸ್ಪಿಟಲೈಸೇಷನ್. ಅಂದರೆ ಈಗ ಉದಾಹರಣೆಗೆ ಒಬ್ಬರು ಹಾರ್ಟ್ ಆಪ್ರೇಷನ್ ಇದೆ ಅಂತ ಅಂದ್ಕೊಳ್ಳೋಣ. 20ನೇ ತಾರೀಕು, 17ನೇ ತಾರೀಕು ಹೋಗಿ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆದರು. 20ನೇ ತಾರೀಕು ಅಡ್ಮಿಷನ್ ಅದು ಏನಾಯಿತು, ಅಡ್ಮಿಷನ್ ಆಗಿದ್ದಾರೆ, ಅಂದರೆ ಹೋಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. 17, 18, 19 ಅದ್ರದ್ದು ದುಡ್ಡು ಕೊಡಲಾಗುತ್ತೆ. 20ನೇ ತಾರೀಕಿನಂದು ಆಪ್ರೇಷನ್ ನಡೆಯುತ್ತೆ, ಅದರದ್ದು ಕೂಡ ಖರ್ಚು ಕೊಡಲಾಗುತ್ತೆ. 20ನೇ ತಾರೀಕಿನಿಂದ ಮುಂದೆ 15 ದಿನ, ಅಂದರೆ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಕೂಡ ಖರ್ಚನ್ನು ಕೊಡಲಾಗುತ್ತೆ ಸರ್ಕಾರದ ವತಿಯಿಂದ. ಈ ರೀತಿ ನಡೆಯುತ್ತೆ. ಮತ್ತು ಮೆಡಿಸಿನ್ ಖರ್ಚನ್ನು ಕೂಡ ಸರ್ಕಾರನೇ ಕೊಡುತ್ತೆ. ತುಂಬ ಒಳ್ಳೆಯ ಯೋಜನೆ ಇದೊಂದು. ಓಕೆ. ಇದರ ಜವಾಬ್ದಾರಿ ಯಾರಿದೆ ಅಂತ ಅಂದರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅವ್ರಿಗೆ ಈ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಮಾಡೋದು ಅಂತ ಹೇಳಿ. ಇದು ಯಾವುದರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಹಾಗೆಯೇ ರಾಜ್ಯಗಳಲ್ಲೂ ಕೂಡ ಸ್ಟೇಟ್ ಹೆಲ್ತ್ ಅಥಾರಿಟಿಗಳಿವೆ. ಅದರ CEO ಸ್ಟೇಟ್ ಗೌರ್ಮೆಂಟ್ನವರೇ ನೇಮಕ ಮಾಡಿರ್ತಾರೆ. ಜಿಲ್ಲೆಗಳಲ್ಲಿ DC ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಓಕೆ. ಸೊ ತುಂಬ ಸ್ಟ್ರಿಕ್ಟ್ ಆಗಿದೆ ಇದು. KYC ಆಧಾರದ ಅಡಿಯಲ್ಲಿ, ಆಧಾರ್ ಕಾರ್ಡ್ನ ಅಡಿಯಲ್ಲಿ ಇದು ಕೆಲಸ ನಡೆಯುತ್ತೆ. ಇದರದ್ದು ಎಲ್ಲೂ ಕೂಡ ಮೋಸ ಆಗದೇ ಇರೋವಂತೆ ನೋಡ್ಕೊಳ್ಳಾಗ್ತಾ ಇದೆ. ಇನ್ನು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತಾರಂತ ನೋಡಿದಾಗ, ಕೇಂದ್ರ ಸರ್ಕಾರ 60 ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ 40 ರೂಪಾಯಿ ಕೊಡುತ್ತೆ. ಅಂದರೆ ಪರ್ಸೆಂಟೇಜ್ನಲ್ಲಿ 40%, 60%. ಇನ್ನು ಉತ್ತರ ಭಾರತ ಮತ್ತು ಈಶಾನ್ಯ ಭಾಗದಲ್ಲಿ ಇವೆಲ್ಲ ನಮ್ಮ ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ ಅಲ್ಲೆಲ್ಲ 90% ಕೇಂದ್ರ ಸರ್ಕಾರ ಕೊಡುತ್ತೆ ದುಡ್ಡು, 10% ಆಯಾ ರಾಜ್ಯ ಸರ್ಕಾರದವ್ರು ದುಡ್ಡು ಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಪ್ಲೇಸ್ಗಳು ಎಲ್ಲೆಲ್ಲಿ ಅಂತ ನೋಡಿದಾಗ ಲೇಹ್ ಲಡಾಖ್ ಬಂದಿದೆ. ಅಲ್ಲಿ ಏನಾಗಿದೆ ನೋಡಿ, ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗಿರುತ್ತೆ. ಹೈಡ್ರೋಜನ್ ಬಸ್ಸನ್ನು ಸ್ಟಾರ್ಟ್ ಮಾಡಲಾಗಿದೆ. ಪಾಂಗ್ ಡ್ಯಾಮ್ ಬಗ್ಗೆ ಬಂದಿದೆ ಹಿಮಾಚಲ ಪ್ರದೇಶನಲ್ಲಿ. ಓಕೆ. ವಾಟರ್ ಸಬ್ಮರ್ಜ್ಡ್ ನಂಬರ್ ಆಫ್ ವಿಲೇಜಸ್, ಅಲ್ಲಿ ಏನು ಮಾಡಿತ್ತು ಅಂದರೆ ಪಾಂಗ್ ಡ್ಯಾಮು ಹಿಮಾಚಲ ಪ್ರದೇಶದಲ್ಲಿ ನೀರು ಬಂದದ್ರಿಂದ ಹಳ್ಳಿಗಳೆಲ್ಲ ಮುಳುಗಿದ್ವು. ನೆಕ್ಸ್ಟ್ ಉದಯ್ಪುರ್ ಬಗ್ಗೆ, ರಾಜಸ್ಥಾನದಲ್ಲಿ 9th ಇಂಡಿಯನ್ ರೀಜನಲ್ ಕಾನ್ಫರೆನ್ಸ್ ಆಫ್ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಮೀಟಿಂಗ್ ನಡೆದಿದೆ ಉದಯ್ಪುರ್ನಲ್ಲಿ. ಕೀಳಾಡಿ ಆರ್ಕಿಯೋಲಾಜಿಕಲ್ ಎಕ್ಸ್ಕವೇಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್. ಕೀಳಾಡಿ ಏನಾಗುತ್ತೆ ಇಲ್ಲ. ನೆಕ್ಸ್ಟ್ ಗಗನಚುಕ್ಕಿ ವಾಟರ್ಫಾಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ರಿಸ್ಟ್ರಿಕ್ಷನ್ ಆನ್ ಟೂರಿಸ್ಟ್ ಡ್ಯೂ ಟು ದ ಹೆವಿ ಡಿಸ್ಚಾರ್ಜ್ ಆಫ್ ವಾಟರ್. ಗಗನಚುಕ್ಕಿ ಜಲಪಾತ ಎಲ್ಲಿದೆ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಅಂತ ಹೊಂದಿಸಿ ಬರೀರಿನಲ್ಲಿ. ಆಮೇಲೆ ಗಾಂಧಿನಗರ ಬಗ್ಗೆ ಇದೆ, ಏನಾಗುತ್ತೆ ಇಲ್ಲ, ಅದು ಜೈಸ್ಲಮೇರ್ ಬಗ್ಗೆ ಇದೆ. ಡೈನೋಸಾರಸ್ ಸ್ಪೀಷೀಸ್ ಬಗ್ಗೆ ಒಂದು ಪತ್ತೆ ಆಗಿವೆ ಅಲ್ಲಿ, ಫಾಸಿಲ್ಗಳು, ಪಳೆಯುಳಿಕೆಗಳು ಜೈಸಲ್ಮೇರ್ನಲ್ಲಿ ಇಲ್ಲ, ರಾಜಸ್ಥಾನದಲ್ಲಿ. ನೆಕ್ಸ್ಟ್ ಡಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೊಟ್ಟಿದ್ದಾರೆ. ಡಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್ ಇದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಕಂಡು ಬರುತ್ತೆ. ಆಮೇಲೆ ಪಾಪ್ಯುಲೇಷನ್ ಆಫ್ ಹಂಗೂಲ್, ಅಂದರೆ ಕಾಶ್ಮೀರಿ ಸ್ಟ್ಯಾಗ್ ಅನ್ನುವಂಥ ಪ್ರಾಣಿ ಬರುತ್ತೆ. ಅವುಗಳ ಒಂದು ಪಾಪ್ಯುಲೇಷನ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಇಲ್ಲಿ ಕೊಡಲಾಗ್ತಾ ಇದೆ. ಓಕೆ, ಅಷ್ಟು ಗೊತ್ತಿರಲಿ ನಿಮಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವರ್ಲ್ಡ್ನಲ್ಲಿ ಪ್ಲೇಸಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಉಕ್ರೇನ್ ಬಗ್ಗೆ, ಆರ್ಷ್ ದೊರ್ರಾ ಗ್ಯಾಸ್ ಫೀಲ್ಡು, ಇಥಿಯೋಪಿಯಾ ಬಗ್ಗೆ, ನೆಕ್ಸ್ಟ್ ಮಾಲ್ವಾಯಿ, ಜಿಂಬಾಬ್ವೆ, ನೈಜರ್, ಗ್ಯಾಬಾನ್, ಲೇಕ್ ಟಿಟಿಕಾಕಾ, ಪೆರು. ಈ ಲೇಕ್ ಟಿಟಿಕಾಕಾ ಎಲ್ಲಿದೆ ನೋಡ್ಕೊಳ್ಳಿ ಇದು. ಓಕೆ. ಆಮೇಲೆ ಪೆರು ಬಗ್ಗೆ ಇದೆ, ಹವಾಯಿ ಪ್ರದೇಶಗಳ ಬಗ್ಗೆ, ಹವಾಯಿ. ಆನಂತರ ಬ್ರೆಜಿಲ್ ಬಗ್ಗೆ ಒಂದು ಪಾಯಿಂಟ್ ಇದೆ, ಪೆನಿಸುಲಾ, ಇಟ್ಲಿ ಬಗ್ಗೆ ಎಲ್ಲ ಇದೆ. ಇವನು ಒಂದು ಸಾರಿ ನೀವೇ ನೋಡ್ಕೊಳ್ಳಿ, ಇದೊಂದು ಸಾರಿ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ನೋಡೋಣ ಏನೇನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಸ್ನಾಲಿಟಿಗಳು ಅಂತ ಬಂದಾಗ
ಸಂತ ರವಿದಾಸ್ ಅವ್ರ ಬಗ್ಗೆ ಇದೆ. ಸಂತ ರವಿದಾಸ್ ಅವರೊಬ್ಬ ಭಕ್ತಿ ಮೂಮೆಂಟ್ನ ಭಕ್ತಿ ಚಳವಳಿಯ ಒಬ್ಬ ಸಂತರವರು. ಬೇಗಂಪುರ್ ಸಿಟಿಯಲ್ಲಿ ಇರ್ತಾಯಿದ್ರು. ಓಕೆ, ಆಮೇಲೆ ಆ ಬೇಗಂಪುರ್ ಸಿಟಿ ಇವರಿಂದನೇ ಒಂದು ನಿರ್ಮಾಣ ಆಯಿತು, ಅಥವಾ ಇವರ ಒಂದು ಸ್ಫೂರ್ತಿಯಿಂದ ನಿರ್ಮಾಣ ಆಯಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಿ ವರ್ಕ್ಡ್ ಅಗೇನ್ಸ್ಟ್ ದ ಸಿಸ್ಟಮ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು. ಮತ್ತು ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಬಹಳಷ್ಟು ಪ್ರಯತ್ನ ಪಟ್ಟರು ಇವರು ಕೂಡ. ಇವರ ಕೆಲವೊಂದು ಬರಹಗಳನ್ನ ಗುರು ಗ್ರಂಥ ಸಾಹಿಬ್ನಲ್ಲಿ ಬರೆಯಲಾಗಿದೆ. ಮೀರಾಬಾಯಿಯವರ ಗುರುಗಳಾಗಿದ್ದರು ಇವರು, ಸಂತ ರವಿದಾಸ್. ವೆರಿ ಇಂಪಾರ್ಟೆಂಟ್ ಪರ್ಸನ್, ನೆನ್ಪಿಟ್ಕೊಳ್ಳಿ ಇವ್ರ ಬಗ್ಗೆ. ನೆಕ್ಸ್ಟ್ ಪ್ರಫುಲ್ಲ ಚಂದ್ರ ರೇ ಅಂತ ಬರ್ತಾರೆ. ಇವರು ಫಾದರ್ ಆಫ್ ಇಂಡಿಯನ್ ಕೆಮಿಸ್ಟ್ರಿ, ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ. ಭಾರತ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಅಸೋಸಿಯೇಷನ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದರು ಇವರು. ಓಕೆ, ಸೊ ಅಷ್ಟು ಸಾಕು. ಇಲ್ಲ, ನನ್ನ ಪ್ರಕಾರ ಇವ್ರ ಬಗ್ಗೆ ಏನು ಕೇಳಲ್ಲ ನಿಮ್ಮನ್ನು. ನೆಕ್ಸ್ಟ್ ಅಬನೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಇದೆ ಇದು. ಇವರ 152ನೇ ಜನ್ಮದಿನಾಚರಣೆ ಆಚರಿಸಲಾಗ್ತಾ ಇದೆ. ಇವರು ಸ್ವದೇಶಿಯನ್ನು ಪ್ರಚಾರ ಮಾಡಿದರು. ಹಾಗೆಯೇ ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್, ಬೆಂಗಾಲ್ ಸ್ಕೂಲ್ ಆಫ್ ಆರ್ಟನ್ನು ಸ್ಟಾರ್ಟ್ ಮಾಡಿದ್ರು ಇವರು, ಅಬನೀಂದ್ರನಾಥ್ ಟ್ಯಾಗೋರ್ ಅವರು. ಹಾಗೆಯೇ ಮೊಘಲ್ ಮತ್ತು ರಜಪೂತರ ಸ್ಟೈಲ್ಗಳಿದ್ವಲ್ವ, ಶೈಲಿಗಳು, ಅವುಗಳನ್ನು ಸುಧಾರಿಸಿದರು, ಚಿತ್ರಕಲೆ ಇರ್ಬೋದು ಅಥವಾ ವಾಸ್ತುಶಿಲ್ಪದಲ್ಲಿ. ಓಕೆ, ಜಪಾನರ ಪ್ರಭಾವ ಕಂಡು ಬರುತ್ತೆ ಇವರ ಪೇಂಟಿಂಗ್ಗಳಲ್ಲಿ. ಅರೇಬಿಯನ್ ನೈಟ್ಸ್ ಆಗಿರ್ಬೋದು, ಗಣೇಶ ಜನನಿ, ಭಾರತ್ ಮಾತಾ, ವಿಕ್ಟೋರಿಯಾ ಬುದ್ಧ ಅಂತಹ ಒಳ್ಳೆಯ ಚಿತ್ರಕಲೆಗಳನ್ನು ಕೂಡ ಇವರಿಂದ ನಾವು ಕಾಣ್ಬೋದಾಗಿದೆ. ನೆಕ್ಸ್ಟ್ ಸುಭದ್ರಾ ಕುಮಾರಿ ಚೌಹಾಣ್ ಬಗ್ಗೆ ಇದೆ. ಇವರು ಮಹಾತ್ಮ ಗಾಂಧೀಜಿಯವರ ನಾನ್ ಕೋಆಪರೇಷನ್ ಮೂಮೆಂಟನ್ನು ಸೇರಿದ್ರು. ಇವರು ಕವಿಯತ್ರಿನೂ ಹೌದು, ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರ್ತಿನೂ ಹೌದು. ಫಸ್ಟ್ ವಿಮೆನ್ ಸತ್ಯಾಗ್ರಹಿ ಟು ಕೋರ್ಟ್ ಅರೆಸ್ಟ್ ಇನ್ ನಾಗ್ಪುರ್, ಮೊದಲ ಮಹಿಳಾ ಸತ್ಯಾಗ್ರಹಿ ಇವರು, ಕೋರ್ಟ್ನಿಂದ ನಾಗ್ಪುರದಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಓಕೆ, ಸಾಕು, ಅಷ್ಟು ಮತ್ತೇನಾಗತ್ತೆ ಇಲ್ಲ. ಮೇಜರ್ ಧ್ಯಾನ್ ಚಂದ್ ಅವ್ರ ಬಗ್ಗೆ ಇದೆ. ಧ್ಯಾನ್ ಚಂದ್ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಒಂದು ಸಾರಿ ನೋಡ್ಕೊಳ್ಳಿ. ಆಮೇಲೆ ಕಾಳಂಪುಡಿ ರಾಧಾಕೃಷ್ಣ, ಸಿ ಆರ್ ರಾವ್ ಬಗ್ಗೆ ಇದೆ. ಸಿ ಆರ್ ರಾವ್ ಅವರು ಏನು ಸ್ಟ್ಯಾಟಿಷಿಯನ್, ಇವರು ಒಬ್ಬ ಸಂಖ್ಯಾಶಾಸ್ತ್ರಜ್ಞರಾಗಿದ್ದರು. ನೆಕ್ಸ್ಟ್ ಬಿಂದೇಶ್ವರ್ ಪಟಕ್ ಬಗ್ಗೆ ಇದೆ. ಇವ್ರ ಬಗ್ಗೆ ನೋಡೋದಾದರೆ 1943ರಿಂದ 2023ವರೆಗೂ ಕೂಡ ಇವರ ಕಾಲವಣ ಅಂತ ನಾವು ಹೇಳ್ಬೋದು. ಸುಲಭ ಇಂಟರ್ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಆರಂಭ ಮಾಡಿದ್ರು 1970ರಲ್ಲಿ. ಓಕೆ, ವಿಡೋಸ್ ಬಗ್ಗೆ, ಈ ವಿಧವೆಯರ ಕಲ್ಯಾಣದ ಬಗ್ಗೆ ಇವರು ಕೂಡ ಕೆಲಸ ಮಾಡಿದ್ರು ಅಂತ ಇಲ್ಲಿ ಕೊಡಲಾಗಿದೆ. ಸಾಕು, ಅಷ್ಟು ಮತ್ತೇನಾಗುತ್ತೆ ಎಲ್ಲ ಜಾಸ್ತಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು. ಮತ್ತು ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಉಳಿದಿದೆ. ಇದು ನಮ್ಮ ಎನ್ವಿರಾನ್ಮೆಂಟ್ನ ಶಾರ್ಟ್ ನೋಟ್ಸ್ ಪಾಯಿಂಟ್ಸ್ ಸ್ವಲ್ಪ ಉಳಿದಿದೆ, ಅದನ್ನು ಹೇಳ್ಕೊಂಡು ಎಕನಾಮಿ ಒಂದು ಕವರ್ ಮಾಡಿದರೆ ಅಲ್ಲಿಗೆ ನಮ್ಮ ಆಗಸ್ಟ್ ಮುಗಿಯುತ್ತೆ. ನಿಧಾನವಾಗಿ ಪ್ರತಿ ತಿಂಗಳು ಎರಡು ಮ್ಯಾಗ್ಝಿನ್ನ ಕವರ್ ಮಾಡ್ತಾ ಹೋಗ್ತೀವಿ ಪ್ರಿಲಿಮ್ಸ್ದು. ಸೊ ಏಪ್ರಿಲ್ ವೇಳೆಗೆ ಎಲ್ಲ ಮುಗಿಯುತ್ತೆ. ಅಲ್ಲಿ ಮುಗಿಸ್ಕೊಂಡು ನೀವು ಆರಾಮಾಗಿ ಬರಿಬೋದು ಎಕ್ಸಾಮನ್ನು. ಜಸ್ಟ್ ನೋಡ್ತಾ ಹೋಗಿ, ನಾವೇನೇನು ಹೇಳ್ತಾ ಇದ್ದೀವಿ ಅದಷ್ಟನ್ನು ಫಾಲೋ ಮಾಡ್ತಾ ಹೋಗಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ.